ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಹುಡುಗಿಗೆ ಹಣೆಗೆ ಬಟ್ಟು, ಕಣ್ಣಿಗೆ ಕಾಡಿಗೆ, ತುಟಿಗೆ ಲಿಫ್ಟಿಕ್, ಬಾಯಿಗೆ ಬಟ್ಟೆ ತುರುಕ್ಬಿಟ್ಟು ಅಲ್ಲಿ ನೋಡ್ರಿ ಮೂಗುನ ಹೆಂಗೆ ಚುಚ್ತಾವ್ರೆ ಅಂತ ಆ ಹುಡುಗಿ ಪಾಪ ಹಂಗ್ ಅಳ್ತಾವಳೆ. ಆ ಹುಡುಗಿ ಮುಂದೆ ಒಂದ್ 4 ಜನ ಕುತ್ಕೊಂಡು ಇಲ್ಲಿ ನೋಡೆ ಇವಾಗ ಒಬ್ಬ ಬರ್ತಾನೆ, ಅವ್ನು ಹೇಳೋ ಮಾತು ಕೇಳ್ಬೇಕಂತೇಳಿ ಅಲ್ಲೊಬ್ಬ ಅಂಕಲ್ ನಾನು ಆ ರೂಮ್ ಒಳಗಡೆ ಕಳಿಸಿ ಅವರು ಚಿಲ್ಕ ಹಾಕೊಂಡ್ಬಿಡ್ತಾರೆ. ಆ ಹುಡುಗಿ ಬೇಡ ನನ್ನ ಬಿಟ್ಬಿಡು ಅಂತ ಹಂಗ್ ಬಡ್ಕೊಂತ ಇದೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅಲ್ಲೊಂದು ಲೇಡಿ ಬಂತು, ಅಕ್ಕ ನೈಟ್ ಅವನ್ನ ಕಳಿಸಬಲ್ಲಕ್ಕ, ಅವನು ಏನು ಅಲ್ಲಿ ಕಿಸಿಯಕ್ಕಾಗಿಲ್ವಂತೆ, ಅವನ ಆ ಹುಡುಗಿ ಕಚ್ಬಿಡ್ತಾಳಕ್ಕ, ನಾನು ಬೆಳಗ್ಗೆ ನೋಡಕ್ ಹೋಗಿದ್ದೆ, ಅವಳು ಊಟನೂ ಮಾಡ್ತಾ ಇಲ್ಲ ನಾಷ್ಟಾನೂ ಮಾಡ್ತಾ ಇಲ್ಲ, ಅಳ್ತಾ ಅವಳೆ ಏನಕ್ಕ ಮಾಡೋದು ಅಂತ ಆ ಬ್ರೋಕರ್ ಅಮ್ಮನ ಹತ್ರ ಇವರು ಕೇಳ್ತಾರೆ. ಆ ಅಮ್ಮನು ತಲೆ ಏನೋ ಬಾಚ್ಕೊಂತಾರಂಗಿದೆ, ಸರಿ ಗಂಗೂನ ಕರ್ಸೆ ಅಂತ ಬ್ರೋಕರ್ ಅಮ್ಮ ಈ ಹುಡುಗಿ ಹತ್ರ ಹೇಳ್ತಾರೆ. ಇಲ್ಲಿ ನೋಡಿ ಬಂತು ಒಂದು ಅಂಬಾಸಿಡರ್ ಕಾರು, ಕಾಲ್ ಮೇಲೆ ಕಾಲು, ಕೈಯಲ್ಲಿ ಕೋಟ್ರು ಬಾಟ್ಲು, ವೈಟ್ ಅಂಡ್ ವೈಟ್ ಛತ್ರಿ ಹಿಡ್ಕೊಂಡು ಹಂಗೆ ರೋಡಲ್ ಬರ್ತಾವ್ರೆ. ನೋಡೋ ಜನರಲ್ ಅವ್ರಿಗೆ ನಮಸ್ಕಾರ ಹೊಡಿತಾವ್ರೆ. ಆ ಬ್ರೋಕರ್ ಅಮ್ಮನು ಹೇಳ್ತಾ ಇದೆ, ಗಂಗು 1000 ರೂಪಾಯಿ ಕೊಟ್ಟು ಇವಳನ್ನ ಕರ್ಕೊಂಡ್ ಬಂದೆ ಕಣೆ, ಇವಳು ಹೇಳೋ ಕೆಲಸನೇ ಮಾಡ್ತಾಳ, ಪ್ಲೀಸ್ ಅಮ್ಮ ಸ್ವಲ್ಪ ಹೋಗಿ ಅವಳ ಹತ್ರ ಮಾತಾಡು ಅಂತ ಗಂಗುನ ಆ ಹುಡುಗಿ ರೂಮ್ಗೆ ಕಳಿಸ್ತಾರೆ. ಗಂಗುನು ಆ ಹುಡುಗಿ ರೂಮ್ಗೆ ಬಂದ್ರು, ಶಿರಳೆ ಹೊಡೆದು ಎಬ್ರಿಸಿದ್ರು, ಚೊಂಬಲ್ಲಿ ನೀರ್ ತಗೊಂಡ್ಬಂದು ಆ ಹುಡುಗಿಗೂ ಕೊಡ್ತಾರೆ. ಏಯ್ ಕುಡಿ ನೀರು, ಹೌದು ನಿಂದ್ ಯಾವರು, ಎಲ್ಲಿಂದ ಬಂದೆ, ಯಾರಿನ ಕರ್ಕೊಂಡ್ ಬಂದಿದ್ದು ಅಂತ ಗಂಗು ಅವರು ಆ ಹುಡುಗಿ ಹತ್ರ ಕೇಳ್ತಾವ್ರೆ. ಆ ಹುಡುಗಿ ಏನ್ ಹೇಳುತ್ತೆ ಗೊತ್ತಾ, ನಮ್ಮ ಯಜಮಾನನೇ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ದು ಅಂತ ಹೇಳ್ತಾರೆ. ಏನೋ ಯಜಮಾನನ, ಪರವಾಗಿಲ್ಲ ಕಣೆ, ಮದ್ವೆ ಆಗಿರೋಳನ್ನು ಕರ್ಕೊಂಡ್ ಬಂದ್ ಬಿಟ್ಟಿದ್ದಾನೆ ಅಂತ ಹೇಳಿ ಅವನ್ನ ಬೈದ್ಬಿಟ್ಟು ಇವಾಗ ಗಂಗು ಬೈದು ಒಂದು ಸ್ಟೋರಿ ಹೇಳ್ತಾರೆ ಕೇಳಿ. ಹಿಂಗೆ ಒಂದು ಗ್ರಾಮ, ಅಲ್ಲಿ ನೋಡ್ರಿ ಡ್ಯಾನ್ಸ್ ಎಷ್ಟು ಸೂಪರ್ ಆಗಿ ಆಡ್ತಾವ್ರಂತ. ನಮ್ ಗಂಗುಗೆ ದೊಡ್ಡ ಸಿನಿಮಾ ಆಕ್ಟರ್ ಆಗ್ಬೇಕಂತ ಆಸೆ. ನೋಡಿ ಲವ್ವರು ಬಂದ, ಲೇ ನೀನ್ ಇಲ್ಲಿದ್ರೆ ಉದ್ದಾರ ಆಗಲ್ಲ ಕಣೆ, ನೀನ್ ಬಾ ಡಿಲ್ಲಿಗೆ ಹೋಗೋಣ, ನಿನಗೆ ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತೇಳಿ ಹುಡುಗ ತಳ್ಕೊಂಬಂದು ಗಂಗುನ ಇಲ್ಲಿ ಮಾರ್ಬಿಟ್ಟಿದಾನ್ರಿ. ಗಂಗುನು ವಾರಗಟ್ಲೆ, ದಿನಗಂಟ್ಲೆ, ತಿಂಗಳಾನ್ಗಂಟ್ಲೆ ಅತಿ ನೋಡಿರ್ತಾರೆ, ಅಲ್ಲಿ ಯಾರು ಬಂದಿರಲ್ಲ. ಅದಕ್ಕಾಗಿ ಈ ಬ್ರೋಕರಮ್ಮ ಹೇಳೋ ಮತ್ತೆ ಕೇಳ್ಕೊಂಡು ಅಲ್ಲಿ ನೋಡಿ ಹೆಂಗೆ ಲಂಗಾದಾವಣಿ ಹಾಕೊಂಡು ನಿಂತವ್ರೆ ಅಂತ ಅವ್ರು ಬಂದು, ಲೇ ಕಾಲೆತ್ತೆ ಮೇಲೆ ಸ್ವಲ್ಪ ನಗನಗುತ್ತಾ ಇರೋ, ಕೈಯಲ್ಲಿ ಹಿಂಗ್ ನೀಡ್ಬಿಟ್ಟು ಊಸ್ ಅಂತ ಕರಿಬೇಕಣೆ, ಅವಲೇ ಕಸ್ಟಮರ್ ಹತ್ರ ಬರೋದು ಅಂತ ಅಯ್ಯಮ್ಮ ಟ್ರೈನಿಂಗ್ ಕೊಡ್ತಾ ಇದೆ. ಅದೇ ತರ ಗಂಗುನು ಕೈ ನೀಡ್ಕೊಂಡು ಕರಿತಾವ್ರೆ. ಒಂದ್ ತಾತಪ್ಪ ಬಾ ಅಂದ್ಬಿಟ್ಟು ಹೊರಡೆ ಹೋಯ್ತಾನೆ. ಹಿಂಗೆ ನೈಟ್ ಅಂಡ್ ಡೇ ಈ ತರ ವೇಶ್ಯ ಕೆಲಸ ಮಾಡ್ತಾವ್ರೆ ನಮ್ಮ ಗಂಗು. ಒಂದಿನ ಹಿಂಗೆ ಫೋಟೋ ನಿಂತ್ಕೊಂಡು ಅಳ್ತಾವ್ರೆ. ಅಲ್ಲಿ ದೊಡ್ಡ ಬ್ರೋಕರ್ ಅಮ್ಮನು ಬಂತು, ಏನಮ್ಮ ಯಾಕೆ ಅಳ್ತಾ ಇದೆಯಾ, ಏನಾಯ್ತು ಅಂತ. ತಗೋ ನೀನ್ ದುಡ್ದಿರೋ ಸಂಬಳ ಅಂತ ಬ್ರೋಕರ್ ಅಮ್ಮ ದುಡ್ಡು ಕೊಡ್ತಾ ಇದೆ. ಆ ದುಡ್ಡನ್ನ ದೀಪದಲ್ಲಿ ಅಂಟಿಸ್ತಾವ್ರ ನೋಡ್ರಿ ಗಂಗು. ಆ ಬ್ರೋಕರ್ ಅಮ್ಮನು ಕೇಳ್ತಾ ಇದೆ, ಏಯ್ ಇದೇನೇ ಮಾಡ್ತಾ ಇದ್ಯಾ, ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನ ಅಂತ. ಏನೋ ಕಷ್ಟಪಟ್ಟಿರೋದ, ನನಗೆ ಇಷ್ಟಪಟ್ಟಿದೆ ಸಿಕ್ಕಿಲ್ಲ, ಕಷ್ಟ ಬಿದ್ದಿರೋದು ನನಗೇನಕ್ಕೆ ಅಂತೇಳಿ ಆ ದುಡ್ಡನ್ನ ಸುಟ್ಟಾಕ್ಬಿಟ್ಟು ನನಗೆ ಕಾಸು ಬೇಡ ಊಟ ಬೇಕು ಅಂತ ಗಂಗು ಹಂಗೆ ಮುಂದೆ ಹೋಯ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಗಂಗು ಜೊತೆ ಕೆಲಸ ಮಾಡೋರೆಲ್ಲ ರೆಡಿ ಆಗ್ತಾ ಅವ್ರೆ. ಅಲ್ಲಿಗೆ ಬ್ರೋಕರ್ ಅಮ್ಮ ಬಂದ್ರು, ಇದೇನ್ರೆ ಹಿಂಗ್ ರೆಡಿ ಆಗ್ತಾ ಇದೀರಾ, ಗ್ರಾಹಕಿ ಎಲ್ಲ ಅಲ್ಲಿ ವೇಟ್ ಮಾಡ್ತಾರೆ, ಬೇಗ ಬನ್ರೆ ಅಂತ ಕೇಳ್ತಾ ಇದೆ. ಗಂಗುನು ಹೋಗ್ಬಿಟ್ಟು ತಿಂಗಳಿಗೆ ಒಂದಿನ ರಜಾ ಬೇಕು ನಮಗೆ, ನಾವೆಲ್ಲ ಪಿಕ್ಚರ್ ಹೋಗ್ತಾ ಇದೀವಿ ಆಯ್ತಾ, ಜಾಗ ಬಿಡು ಅಂತೇಳಿ ಏಯ್ ಬನ್ರೆ ಅಂತ ಎಲ್ಲಾರು ಪಿಕ್ಚರ್ ಕಡೆಗೆ ಹೋಯ್ತಾರೆ. ಅಲ್ಲೊಬ್ಬ ಗಂಗು ನೋಡಿ ಏಯ್ ಬರ್ತೀಯ ಅಂತ ಕೇಳ್ತಾನೆ. ಕೆರ್ರ ತಗೊಂಡು ಅವನಿಗೆ ಜ್ವರ ಬರೋ ತರ ಹೊಡಿತಾರೆ. ಏನೋ ವಾರದಲ್ಲಿ ಒಂದಿನ ರಜಾ ಬಿಡೋ ನಮಗೆ, ಯಾವಾಗ ನೋಡಿದ್ರು ನಮ್ಮನ್ನ ಹೆಂಗ್ ನೋಡ್ತಾ ಇರ ನೀವು ಅಂತ ಹಂಗ್ ಜಗಳ ಮಾಡ್ತಾರ್ರಿ ಅವರು. ಹಂಗೆ ಎಲ್ಲಾರು ಮನೆ ಕಡೆಗೆ ಬಂದ್ರು, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂತ ಅವ್ರೆ. ಅಲ್ಲಿಗೆ ಬ್ರೋಕರ್ ಅಮ್ಮ ಬಂದ್ರು, ಗಂಗು ಬಾಮ ಒಬ್ಬ ಗ್ರಾಹಕಿ ಬಂದವನೆ ಅಂತ. ಸರಿ ಬಿಡು ಸಾಯಂಕಾಲ ಖರ್ಚುಗಾರ ಆಗುತ್ತೆ ಅಂತೇಳಿ ಗಂಗುನು ರೂಮ್ ಅಲ್ಲಿ ವೇಟ್ ಮಾಡ್ತಾರೆ. ಒಬ್ಬ ಬರ್ತಾನ್ರಿ, ಆ ಹುಡುಗಿನ ಹೆಂಗ್ ಹೊಡಿತಾನಂದ್ರೆ ಯಪ್ಪ ಗಂಗು ಸೇಫ್ ಕಟ್ನೆ ಚೇಂಜ್ ಮಾಡ್ಬಿಡ್ತಾನ್ರಿ ಅವನು ಸೈಕೋ. ಇನ್ನ ಗಂಗುನ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಅಲ್ಲಿಗೆ ಬ್ರೋಕರ್ ಅಮ್ಮ ಬರ್ತಾರೆ. ಬ್ರೋಕರ್ ಅಮ್ಮ ಏನ್ ಹೇಳ್ತಾರೆ ಗೊತ್ತಾ, ಅದಕ್ಕೆ ಬಿಡಮ್ಮ 4 ಜನ ಗಂಡಸರು ಬರ್ತಾರೆ ಹೋಯ್ತಾರೆ, ಎಲ್ಲಾರು ಒಂದೇ ತರ ಇರಕ್ಕಾಗತ್ತಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ ಅಂತೇಳಿ ಆ ಬ್ರೋಕರ್ ಅಮ್ಮ ಹೊಂಟೋಗುತ್ತೆ. ಬಟ್ ಗಂಗುಗೆ ಮನಸ್ಸು ಕೇಳ್ತಾ ಇಲ್ಲ. ಸೀದಾ ಒಂದು ಮಸೀದಿ ಹತ್ರ ಹೋಯ್ತಾರ್ರಿ. ಅಲ್ಲೊಬ್ರು ಡಾನ್ ಇದಾರಂತೆ, ಅವ್ರನ್ನ ನೋಡಕ್ಕೆ. ಅದ್ ಯಾರು ಗೊತ್ತಾ ಡಾನು, ಅಲ್ಲಿ ನೋಡಿ ಅಜಯ್ ಅಣ್ಣ, ನೀನ್ ಹೋಗಮ್ಮ ನಾನ್ ಸ್ವಲ್ಪ ನಮಾಜ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತೇಳಿ ಹುಡುಗಿ ಹತ್ರ ಕೇಳ್ತಾರೆ, ಏನಮ್ಮ ಪ್ರಾಬ್ಲಮ್ ನಿನಗೆ ಅಂತ. ಅಣ್ಣ ಈ ತರ ನಿಮ್ ಹತ್ರ ಕೆಲಸ ಮಾಡೋಣಂತೆ, ನಾವೇ ಮೈ ಮಾರ್ಕೊಂಡು ಹೆಂಗೋ ಬದುಕ್ತಾ ಇದೀವಿ, ನೋಡೋಣ ಹೆಂಗ್ ಹೊಡೆದವನೆ ಅಂತ ಗಂಗು ಹೇಳ್ತಾರೆ. ಏನಮ್ಮ ನಂತರ 1000 ಜನ ಕೆಲಸ ಮಾಡ್ತಾರೆ, ಯಾರಂತ ಹೇಳಿ ನಾನು ಅಂತ ಅಜಯ್ ಅಣ್ಣ ಹೇಳ್ತಾವ್ರೆ. ಸರಿ ನೋಡ್ತೀನಿ ಹೋಗಮ್ಮ ಅಂತ ಅಜಯ್ ಅಣ್ಣ ಹೇಳಿ ಗಂಗುನ ಮನೆ ಕಳಿಸ್ತಾರೆ. ಗಂಗುನು ಸೀದಾ ಮನೆಗ್ ಬಂದ್ರು, ಕೊಣಗ್ತಾವ್ರೆ. ಅಜಯ್ ಅಣ್ಣ ನಮ್ಗೆ ಹೆಲ್ಪ್ ಮಾಡ್ತಾರ ಮಾಡಲ್ವೋ ಅಂತ. ಅಲ್ಲಿ ನಮ್ ಗಂಗು ಫ್ರೆಂಡ್ ಒಬ್ಳು ಓಡ್ ಬಂದ್ಲು, ಲೇ ಬೇಗ ಬಾರಿ ಅಂತ. ಗಂಗು ಬಂದ್ ನೋಡ್ತಾರೆ, ಅಜಯ್ ಅಣ್ಣ ಹುಡುಗನ್ ಮುಖನ ಪಂಚರ್ ಮಾಡಿ ಇಕ್ಕಿದ್ದಾರೆ. ನೋಡಮ್ಮ ಇವನೇನ ಅಂತ. ಇನ್ನ ಅವ್ನು ಹೊಡಿಯೋ ಏಟು ಅಜಯ್ ಅಣ್ಣ ಅಂತ ಇಂತ ಏಟಲ್ಲರಿ ಓಡ್ದಿ ರೋಡಲ್ಲಿ ಮಲಗಿಸಿರ್ತಾರೆ. ಇನ್ನ ನಮ್ ಗಂಗು ಹೋಗಿ ಅವನು ಕತ್ತಿನ ಪಟ್ಟಿ ಹಿಡ್ಕೊಂಡು ಕೆಟ್ಟದಾಗೆ ಒಂದು ಮಾತು ಹೇಳ್ತಾರೆ, ಅದು ಬೇಡ ಬಿಡಿ, ಆಮೇಲೆ ಕಾಸು ಕೊಡು, ಅವತ್ ಬಂದಲ್ಲ ಕಾಸು ಕೊಡದೆ ಹೋದೆ ಅಂತೇಳಿ ಅವ್ನ ಚೈನ್ ನ ಕಿತ್ಕೊಂಡು ಹಂಗೆ ವಾಪಸ್ ಹೋಯ್ತಾರೆ. ಈ ಕಡೆಗೆ ಬ್ರೋಕರ್ ಅಮ್ಮನ್ನ ತೋರಿಸ್ತಾರೆ. ಬ್ರೋಕರ್ ಅಮ್ಮ ಆ ಬ್ರೋಕರ್ ಅಪ್ಪನ ಹತ್ರ ಏನೋ ಕಾಮಿಡಿ ಮಾಡ್ಕೊಂಡಿದೆ. ಮಾರನೇ ದಿನ ಗಂಗುನ ಯಾರೋ ಒಬ್ರು ಬಂದು ಕಾದ್ರು. ಏನಪ್ಪಾ ವಿಷಯ ಅಂದ್ರೆ ಆ ಬ್ರೋಕರ್ ಅಮ್ಮ ಸತ್ತೇ ಹೋಗೈತೆ, ಆದ್ರೆ ಕಾಸು ಒಡವೆ ನೋಡ್ರಿ ಎಷ್ಟೈತೆ ಅನ್ಬಿಟ್ಟು ನಮ್ ಗಂಗುನು, ಲೇ ಈ ಕಾಸು ಈ ಒಡವೆ ತಗೊಂಡು ಎಷ್ಟು ಜನ ಇದಾರೆ ನಮ್ ಟೀಮ್ ಅಲ್ಲಿ ಎಲ್ಲರಿಗೂ ಹಂಚ್ಬಿಡೆ ಅಂತ ಅವ್ರ ಫ್ರೆಂಡ್ ಹತ್ರ ಹೇಳ್ತಾವ್ರೆ. ಅದಕ್ಕೆ ಫ್ರೆಂಡ್ಸ್ ಎಲ್ಲ ಬಂದು, ಗಂಗು ನೀನು ನಮ್ಗೆ ಅಮ್ಮ ಆಗ್ಬಿಡೆ, ನೀನೆಲ್ಲ ನೋಡ್ಕೋ, ನೀನ್ ಹೇಳಿದ ನಾವೆಲ್ಲ ಕೇಳ್ತೀವಿ ಅಂತ ಗಂಗು ಬಾಯಿ ಮಾಡ್ತಾರೆ. ಈ ಸ್ಟೋರಿನ ಆ ಚಿಕ್ಕುಡಿಗೆ ಹತ್ರ ಹೇಳಿ ಮುಗಿಸಿದ್ರು ನಮ್ ಗಂಗೂಬಾಯಿ. ಆ ಚಿಕ್ಕುಡಿಗೆ ಹತ್ರ ಗಂಗೂಬಾಯಿ ಇನ್ನೊಂದು ಹೇಳ್ತಾರೆ, ಅವತ್ತು ನನಗೆ ಯಾವ್ದು ಚಾನ್ಸ್ ಸಿಕ್ಕಿಲ್ಲ ಇಲ್ಲಿಂದ ಇರೋದಕ್ಕೆ ಹೋಗೋದಕ್ಕೆ, ಬಟ್ ನಿನಗೆ 2 ಚಾನ್ಸ್ ಕೊಡ್ತೀನಿ, ಒಂದು ಇಲ್ಲೇ ಸತ್ತೋಗ್ಬಿಡು, ಇಲ್ಲ ಇವ್ರು ಹೇಳೋ ಕೆಲಸ ಮಾಡು ಅಂತ 2 ಚಾಕ್ಲೇಟ್ ಕೊಡ್ತಾರೆ. ಆ ಹುಡುಗಿ ಸತ್ರು ಪರವಾಗಿಲ್ಲ, ಇಲ್ಲಿ ಇರಲ್ಲ ನಾನು ಈ ಕೆಲಸ ಮಾಡಲ್ಲ ಅಂತ ಬೇರೆ ಚಾಕ್ಲೇಟ್ ತಗೊಳುತ್ತೆ. ಗಂಗೂಬಾಯಿ ಸೀದಾ ಆಚೆ ಬಂದ್ರು. ಆ ಬ್ರೋಕರ್ ಅಮ್ಮನ ಹತ್ರ ಹೇಳ್ತಾವ್ರೆ, ಈ ಹುಡುಗಿನ ಬಿಟ್ಬಿಡು, ಅವಳಿಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತ. ಆ ಬ್ರೋಕರ್ ಅಮ್ಮನು, ನೋಡಮ್ಮ 1000 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ದೀನಿ ಹೇಳಿದ ತಕ್ಷಣ ನಮ್ ಗಂಗೂನು, ನಾನು 10,000 ರೂಪಾಯಿ ಕೊಡ್ತೀನಿ ಮನೆಗ್ ಬಂದು ತಗೋ ಅಂತೇಳಿ ಸೀದಾ ಮನೆಗ್ ಬಂದು ಆ ಹುಡುಗಿನ ಇನ್ನೊಬ್ರಿಗೆ ಹೇಳ್ತಾರೆ, ಏಯ್ ಬಾರ ಇಲ್ಲಿ ಇವಳನ್ನ ಊರ್ ಕರ್ಕೊಂಡು ಹೋಗಿ ಬಿಟ್ಬಿಡು ಅಂತ. ಆ ಹುಡುಗಿನ ಗಂಗು
ಗಂಗೂಬಾಯಿ ಅವ್ರ ಊರಿಗೆನೆ ಕಳಿಸ್ಬಿಟ್ರು. ಹಂಗೆ ಒಂದಿನ ಗಂಗೂಬಾಯಿ ಕುತ್ಕೊಂಡು ಜ್ಯೂಸ್ ಏನೋ ಕುಡಿತಾವ್ರೆ. ಅಲ್ಲಿಗೊಬ್ಬ ಹುಡುಗ ಬಂದ. ಹುಡುಗ ಟೈಲರ್ ಹುಡುಗ. ಗಂಗೂಬಾಯಿ ಮೇಲೆ ಸ್ವಲ್ಪ ಲವ್ ಆಗಿದೆ ಹುಡುಗನ್ಗೆ. ಹಂಗೆ ಅಳ್ತೆ ತಗೋತಾ ಲೈನ್ ಆಗ್ತಾವ್ರಿ. ಈ ಲವ್ ಗಂಗೂಬಾಯಿಗೂ ಅರ್ಥ ಆಗಿರುತ್ತೆ. ಅಲ್ಲಿ ನೋಡಿ ಕಿಟಕಿ ಹತ್ರ ನಿಂತ್ಕೊಂಡು ಇಬ್ರು ಕಾಡ್ ಆಡ್ತಾವ್ರೆ. ಒಂದಿನ ಗಂಗೂಬಾಯಿ ಮನೆಗೆ ಕರ್ಸಿ ಅವನ್ನ ಜ್ಯೂಸ್ ಕೊಟ್ಟಿರ್ತಾರೆ. ಅವ್ನು ಡ್ರಿಂಕ್ಸ್ ಕೊಡ್ತಾರೆ. ಬಟ್ ಗಂಗು ಬೈಸ್ಕೊಂಡ್ಬಿಡ್ತಾರೆ. ಅದೆಲ್ಲ ಕುಡಿಬಾರ್ದು ಹೋಗ ಅಂತ ಅವನು ನಗ್ತಾನೆ. ಒಂದಿನ ಇಬ್ರು ಹಂಗೆ ಗಾಡಿ ಹೋಯ್ತಾವ್ರೆ. ಅದನ್ನ ಊರವರೆಲ್ಲ ನೋಡ್ತಾ ಅವ್ರೆ. ಹಂಗೆ ಒಂದಿನ ನೈಟ್ ಅಲ್ಲಿ ಎಲೆಕ್ಷನ್ ಏನೋ ಒಬ್ಬ ಮಂಗಳಮುಖಿ ಹಂಗೆ ಗಂಗೂಬಾಯಿನ ಗುರ ಇಸ್ಕೊಂಡು ಹೋಯ್ತಾವನೆ. ಇವನು 3 ಸರಿ ಗೆದ್ದವನಂತೆ. ಇನ್ನ ಇವನು ಮುಂಗಡೆ ನಿಲ್ಲಕ್ಕೆ ಯಾರ ಕೈಲಾಗುತ್ತೆ ಆ ಅಹಂಕಾರ ಇವನಿಗೆ. ಒಂದಿನ ಗಂಗೂಬಾಯಿ ಅಜಯ್ ಅಣ್ಣನ ಮನೆಗೆ ಬಂದ್ರು. ಅಣ್ಣ ಆ ರಜಿಯಾ ಅದೇ ಆ ಮಂಗಳಮುಖಿ ಇದ್ನಲ್ಲ ಅವನ ಹೆಸರು ರಜಿಯಾ ಅಂತ. ರಜಿಯಾ 6-7 ಸರಿ ಗೆದ್ದವನೆ. ಬಟ್ ನಮ್ಗೇನು ಒಳ್ಳೇದೇ ಮಾಡಿಲ್ಲ. ಅದಕ್ಕೆ ಅವನಿಗೆ ಆಪೋಸಿಟ್ ಆಗಿ ನಾನು ನಿಂತ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಣ್ಣ. ನಿಮ್ಮ ಆಶೀರ್ವಾದ ಸಾಕೋಣ ನನಗೆ ಅಂತ ಗಂಗೂಬಾಯಿ ಹೇಳ್ತಾವ್ರೆ. ಅದಕ್ಕೆ ಅಜಯ್ ಅಣ್ಣನು ಏನಮ್ಮ ದುಡ್ಡೇನಾದ್ರು ಬೇಕಾ ಅಂತ ಕೇಳ್ತಾರೆ. ದುಡ್ಡೇನು ಬೇಡಣ ನಿಮ್ಮ ಆಶೀರ್ವಾದ ಸಾಕು ಅಂತ ಹೇಳಿ ಹೊಂಟೈತಾರೆ. ಒಂದಿನ ಹುಡುಗನು ಲೈನ್ ಹಾಕಕ್ ಬಂದ ಗಂಗೂಬಾಯಿಗೆ. ಆ ಹುಡುಗನ ಕಾರಲ್ಲಿ ಕುಂಡ್ರಿಸ್ಕೊಂಡು ಹಂಗೆ ಹೋಯ್ತಾವ್ರೆ. ಹುಡುಗ ಇದ್ದಕ್ಕಿದ್ದಾಗೆ ಗಂಗು ನಿನ್ನ ಲವ್ ಮಾಡ್ತೀನಿ ಅಂತ ಲವ್ ಪ್ರಪೋಸ್ ಮಾಡ್ಬಿಡ್ತಾನೆ. ಗಂಗುನು ಕಿಕ್ಕಾಪುಕ್ಕ ಅಂತ ನಗುತ್ತಾವ್ರೆ. ಏನೋ ಲವ್ ಮಾಡ್ತೀಯ, ನನ್ನ ಮದುವೆ ಮಾಡ್ಕೋತೀಯ, ಲೇ ಹೋಗಲು ನನಗೆ ಎಷ್ಟು ಜನ ಗಂಡ ಅಂತ ನನಗೆ ಗೊತ್ತಿಲ್ಲ. ಇವಾಗ ನೋಡು ನೀನ್ ಬತ್ತಾದ್ಯಾ ಯವನ 1000 ರೂಪಾಯಿ 2000 ರೂಪಾಯಿ ಕೊಟ್ರೆ ಅವ್ರ ಜೊತೆ ಹೊಂಟೈತೀನಿ. ಆ ತರ ಬದುಕು ನಾನು ಬದುಕ್ತಾ ಇದೀನಿ ಕಣೋ, ನಿನಗೇನಕೋ ನನ್ನ ಸವಾಸ ಅಂತ ಹುಡುಗನ್ನ ಕಟ್ ಮಾಡಿದ್ರು. ಇನ್ನ ಮಾರನೇ ದಿನ ಬೆಳಗ್ಗೆ ಸ್ವಲ್ಪ ಹ್ಯಾಂಗ್ ಅವರು ಅಲ್ಲಿ ಫ್ರೆಂಡ್ ಜೊತೆ ಮಾತಾಡ್ತಾ ಅವ್ರೆ. ಇದ್ದಕ್ಕಿದ್ದಂಗೆ ಮನೆ ಒಳಗಡೆ ಪೊಲೀಸ್ ಅವರು ನುಗ್ಗಿದ್ರು. ಪೊಲೀಸ್ ಅವರು ಯಾರಪ್ಪ ಕಳಿಸಿರೋದು ಅನ್ಕೊಂಡಿದ್ದೀರಾ? ಅದೇ ರಜಿಯಾ ಆ ಮಂಗಳಮುಖಿ. ಯಾಕಂದ್ರೆ ಗಂಗೂಬಾಯಿ ಅವ್ರ ಆಪೋಸಿಟ್ ಆಗಿ ನಿಂತ್ಕೊಂಡಿದ್ರಲ್ಲ ಅದಕ್ಕೆ ಪೊಲೀಸ್ ಅವರು ಬಂದ್ರು. ಪೊಲೀಸ್ ಅವ್ರು ಏನ್ ಬೇಕಾಗಿರೋದು ಅದನ್ನ ಕೊಟ್ಟು ಕಳಿಸ್ತಾರೆ. ಪೊಲೀಸ್ ಅವರನ್ನು ಸೈಲೆಂಟ್ ಆಗಿ ಹೋದ್ರು. ಒಬ್ರು ಮೇಡಮ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಮೇಡಮ್ ಅಂತ ಸ್ವಲ್ಪ ಜಾಸ್ತಿ ತಗೊಂಡು ಹೋಯ್ತಾವ್ರೆ. ಏನ್ ಅಂತ ಅರ್ಥ ಮಾಡ್ಕೊಳ್ಳಿ. ನೈಟ್ ಹಂಗೆ ಕುತ್ಕೊಂಡು ಊಟ ಮಾಡ್ತಾ ಅವ್ರೆ. ಅಲ್ಲಿ ನೋಡಿ ರಜಿಯಾ ಬಂದ್ರು. ಅವ್ರು ಊಟ ಮಾಡ್ತಾವ್ರೆ. ಅವರು ತಟ್ಟೆಗೆ ಎಣ್ಣೆ ಹೋಯ್ತಾವ್ರೆ. ಅಲ್ಲಿ ಇರೋಲ್ಲ ಸಖತ್ ಭಯ. ಅಪ್ಪ ರಜಿಯಾ ಸರಿಯಿಲ್ಲ ಏನ್ ಮಾಡ್ತಾಳೋ ಅಂತ. ಬಟ್ ನಮ್ ಗಂಗೂಬಾಯಿಗೆ ಸ್ವಲ್ಪನೂ ಭಯ ಇಲ್ಲ. ಅಲ್ಲಿ ನೋಡಿ ನಗನಗತಾನೆ ಮಾತಾಡ್ತಾವ್ರೆ. ಏನೋ ನನಗ ಆಪೋಸಿಟ್ ಆಗಿ ನೀನ್ ನಿಂತ್ಕೊಂತೀಯ, ನಿನಗೆಲ್ಲ ಆಗುತ್ತಾ? 6 ಸರಿ ಗೆದ್ದಿದ್ದೀನಿ ಆಯ್ತಾ, ಹುಷಾರ್ ಎಚ್ಚರಿಕೆ ಅಂತ ಹೇಳಿ ರಜಿಯಾ ಹೊಂಟೈತಾರೆ. ಮಾರನೇ ದಿನ ರಜಿಯಾ ಅದೇ ಮಂಗಳಮುಖಿ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ. ಬಟ್ ಒಬ್ರು ಇಲ್ಲ ರೀ ಅಲ್ಲಿ, ಎಲ್ಲ ಖಾಲಿ ಚೇರು. ಏನಪ್ಪಾ ಮ್ಯಾಟರ್ ಅಂತೀರಾ? ನಮ್ ಗಂಗೂಬಾಯಿ ಇನ್ನು ರಿಲೀಸ್ ಆಗಿಲ್ಲ ಪಿಕ್ಚರ್. ಆ ಪಿಕ್ಚರ್ ನ ಆ ಫಿಲಿಂ ಪ್ರೊಡ್ಯೂಸರ್ ಹತ್ರ ತಗೊಂಡು ಅವರು ಓನ್ ಆಗಿ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಮೈನ್ ರೋಡ್ ಅಲ್ಲಿ. ಅದಕ್ಕೆ ಜನ ಎಲ್ಲ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ. ಗಂಗೂಬಾಯಿ ಫ್ರೆಂಡ್ ಏನು ಹೇಳ್ತಾವ್ರೆ, ಲೇ ಸೂಪರ್ ಕಣೆ, ಹೆಂಗೆ ಐಡಿಯಾ ಇಲ್ಲ ನಿನಗೆ ಅಂತ. ತಿರ್ಗಾ ಅದೇ ರಜಿಯಾ ಮೀಟಿಂಗ್ ಇತ್ತಲ್ಲ ಅಲ್ಲಿಗೆ ಗಂಗೂಬಾಯಿ ಒಬ್ಬರೇ ಬಂದವ್ರೆ. ಅವನು ಚಪ್ಪಾಳೆ ಹೊಡೆದು ಹೇಳ್ತಾನೆ, ಬಾ ನಾನು ಸೋಲ್ಸೋದ್ರೆ ನೀನು ಸುಮ್ನೆ ಅನ್ಕೊಂಡಿದ್ಯಾ, ಇನ್ನ ನಂದು ನಿಂದು ಯುದ್ಧ ಶುರು ಕಣೆ ಅಂತ. ಹಂಗೆ ಮಾರನೇ ದಿನ ಆಯ್ತು. ಆ ಹುಡುಗನ ಮನೆಗೆ ಬಂದವ್ರೆ. ಏನಕ್ಕೆ ಅಂತೀರಾ? ಹುಡುಗನ್ಗೆ ಒಂದು ಹುಡುಗಿ ನೋಡಿದ್ದಾರೆ. ಅಲ್ಲಿ ಒಡವೆ ಎಲ್ಲ ಇಟ್ಟಿದ್ದಾರೆ. ಹುಡುಗನ್ಗೆ ಬಟ್ ಇಷ್ಟ ಇಲ್ಲ. ಗಂಗೂಬಾಯಿ ಮೇಲೆ ಲವ್ ಅವನಿಗೆ. ಹುಡುಗಿಯವ್ರ ಅಮ್ಮನೋ ಇಲ್ಲ ಬೇಡ, ಇಲ್ಲಿರೋ ಹುಡುಗಿಯರೆಲ್ಲ ಸರಿ ಇಲ್ಲ, ಅವ್ರ ಮಕ್ಕಳು ಸರಿ ಇರ್ತಾರ ಅಂತ ಅವ್ರ ಅಮ್ಮನಿಗೆ. ಸರಿ ತಟ್ಟೆ ತಗೊಂಡು ವಾಪಸ್ ಹೋಗಿ ಅಂತ ಹೇಳಿದ ತಕ್ಷಣ ಬಂಗಾರ ನೋಡ್ಬಿಟ್ಟು ಯಮ್ಮ ಇರ್ಲಿ ಬಿಡಮ್ಮ, ಹುಡುಗಿ ಹೆಂಗಿದ್ರೇನು ಬಂಗಾರ ಎಲ್ಲ ಇದೆಯಲ್ಲ ಅಂತ ಹೇಳಿ ಅವ್ರಮ್ಮ ಹುಡುಗನ್ಗೆ ಮದುವೆ ಮಾಡಿಸಿ ಕೊಡ್ಬಿಡ್ತಾರೆ. ಹುಡುಗನು ಸೂಪರ್ ಆಗಿ ಮದುವೆ ಮಾಡ್ಕೊಂಡು ಹೋಯ್ತಾ ಅವನೇ. ಗಂಗು ಫ್ರೆಂಡ್ ಹೇಳ್ತಾವ್ರೆ, ಏನೇ ಆ ಹುಡುಗ ನಿನಗೆ ಇಷ್ಟ ಇರ್ಲಿಲ್ವನ, ನನ್ ಪ್ರಾಣ ಕಣೆ ಅವನು ಅಂತ ಹಂಗಳ್ತಾರೆ ಗಂಗು. ಒಂದಿನ ಹಂಗೆ ಎಲ್ಲಾ ವೇಶ್ಯರ್ನು ಕರೆಸಿದ್ರು. ಮೀಟಿಂಗ್ ಮಾಡ್ತಾ ಅವ್ರೆ. ನೋಡ್ರೆ ಎಲೆಕ್ಷನ್ ಬೇರೆ ನಿಲ್ತಾ ಇದೀನಿ, ಬೇಜನ್ ದುಡ್ಬೇಕಾಗುತ್ತೆ, ಒಂದು 6 ತಿಂಗಳು ಯಾರು ನಿದ್ದೆ ಮಾಡ್ಬೇಡ್ರಿ ಆಯ್ತಾ, ಸ್ವಲ್ಪ ಅರ್ಥ ಮಾಡ್ಕೊಳ್ರಮ್ಮ, ಗಂಗುಗೋಸ ಸ್ವಲ್ಪ ಕಷ್ಟ ಬಿಡ್ರೆ ಅಂತ ಎಲ್ಲಾರ್ಗು ಹೇಳ್ಬಿಟ್ಟು ಸೀದಾ ಅಜಯ್ ಅಣ್ಣ ಹತ್ರ ಬರ್ತಾರೆ. ಅಣ್ಣ ನನಗೊಂದು ಹೆಲ್ಪ್ ಬೇಕಾಗಿತ್ತು ಅಂತ ಕೇಳ್ತಾರೆ. ಅಜಯ್ ಅಣ್ಣ ಏನಮ್ಮ ದುಡ್ಡೇನ ಬೇಕಾ? ಅಣ್ಣ ದುಡ್ಡೇನು ಬೇಡಣ, ಏನಿಲ್ಲ ಅಣ್ಣ, ಸ್ವಲ್ಪ ಸಾರ ಎಲ್ಲ ಮಾಡ್ತಾರಲ್ಲ ಅದನ್ನ ನಮ್ಮನೆ ಒಳಗೆ ಮಾರ್ಕೊಂಡ್ಬಿಡ್ತೀವಣ್ಣ, ನಿಮ್ದು ಬೇಜಾನ್ ಬಾರಿದೆ, ಸ್ವಲ್ಪ ಇದಕ್ಕೆ ಚಾನ್ಸ್ ಕೊಟ್ರೆ. ಯಾಕಂದ್ರೆ ಎಲ್ಲಾ ಗಂಡಸರು ಫಸ್ಟ್ ಬಾರ್ಗೆ ಹೋಯ್ತಾನೆ, ಕುಡಿತಾನೆ, ಫುಲ್ಲು ನಿಶಾ ಬಿಟ್ರೆ ಅಲ್ಲೇ ಬಿದ್ದೋಗ್ಬಿಡ್ತಾನೆ. ನಿಶಾ ಕಮ್ಮಿ ಇರೋ ಮಾತ್ರ ಬರ್ತಾನೆ. ಅದೇ ನಮ್ಮ ಮನೇಲೇನೆ ಎಣ್ಣೆ ಕೊಟ್ಬಿಟ್ರೆ ಎಣ್ಣೆನೂ ಸಿಗುತ್ತೆ, ಅವನಿಗೆ ಮಜಾನೂ ಸಿಗುತ್ತೆ, ಆರಾಮಾಗಿ ಎಲ್ಲೇ ಇರ್ತಾನೆ. ಪ್ಲೀಸ್ ಅಣ್ಣ ಒಂದು 6 ತಿಂಗಳ ಮಟ್ಟಿಗೆ ಇದನ್ನ ಕೊಡಿ ಅಂತ ಹೇಳ್ತಾರೆ. ಅಜಯ್ ಅಣ್ಣನು ಸರಿ ಮಾಡ್ಕೊಳಮ್ಮ ಅಂತ ಪರ್ಮಿಷನ್ ಕೊಟ್ಬಿಡ್ತಾರೆ. ಹಂಗೆ ಒಂದಿನ ಅಜಯ್ ಅಣ್ಣ ಗಂಗುಗೆ ಫೋನ್ ಮಾಡಿದ್ರು ಇಲ್ವಾ ಅಂತ. ಗಂಗುನು ಹೋಗ್ತಾರೆ. ಅಜಯ್ ಅಣ್ಣ ಹೇಳ್ತಾವ್ರೆ, ನೋಡಮ್ಮ ಗಂಗು, ಅದೇ ನೀವ್ ಇದಿರಲ್ಲ ಸ್ಲಮ್, ಅಲ್ಲೇನೋ ಅಪಾರ್ಟ್ಮೆಂಟ್ ಅದು ಇದು ಬರ್ತದಂತಮ್ಮ, ಕೂಲಲ್ಲ ಬಂದ್ರೆ ನಮ್ಮ ಮಕ್ಳು ತಾನೇ ಚೆನ್ನಾಗಿರುತ್ತೆ, ಸ್ವಲ್ಪ ಅವ್ರಿಗೆ ಏನೇನ್ಬೇಕು ಸ್ವಲ್ಪ ನೋಡ್ಕೊಳಮ್ಮ ಅಂತ ಹೇಳಿ ಅಜಯ್ ಅಣ್ಣ ಸುಮ್ನೆ ಆಗ್ತಾರೆ. ಮಾರನೇ ದಿನ ಬೆಳಗ್ಗೆನೆ ಆ ಸ್ಲಮ್ ಅಲ್ಲಿ ಮಕ್ಳು ಇರ್ತಾರಲ್ಲ ಎಲ್ಲಾರನ್ನು ಕರ್ಕೊಂಡು ಅಲ್ಲೊಂದು ಪ್ರೈವೇಟ್ ಸ್ಕೂಲ್ಗೆ ಬಂದವ್ರೆ ನಮ್ಮ ಗಂಗೂಬಾಯಿ. ಅಲ್ಲೊಂದಿಬ್ರು ಕುಂತವರಲ್ಲ, ಅದರಲ್ಲಿ ಆ ಇಂಗ್ಲಿಷ್ ಅಪ್ಪನ್ನ ಸ್ವಲ್ಪ ಗ್ಯಾಪ್ ಕಾಟ್ಕೊಳ್ಳಿ ಬೇಕಾಯ್ತಾ. ಮೇಲೆ ಗಂಗೂಬಾಯಿ ಹಿಂಗೆ ಮಾತಾಡ್ತಾವ್ರ ಅವ್ರ ಹತ್ರ. ಅವಯ್ಯ ಸೆಕ್ಯೂರಿಟಿಗೆ ಆ ಬೆಲ್ ಹೊಡಿತಾವ್ರಿ. ಅದಕ್ಕೆ ನಮ್ ಗಂಗೂಬಾಯಿನ, ಯೋ ನೀನ್ ಬೆಲ್ ಹೊಡೆದ್ರೆ ಒಬ್ಬ ಸೆಕ್ಯೂರಿಟಿ ಬರ್ತಾನ ಅಷ್ಟೇ, ನಾನ್ ಮಾತ್ರ ಒಂದು ಸೌಂಡ್ ಕೊಟ್ಟೆ ಅನ್ಕೋ ಮಗನೇ ಸ್ಕೂಲೇ ಮುಚ್ಚಿಬಿಡ್ತಾರ. ಮೇಲೆ ಮಕ್ಕಳನ್ನ ಸೇರಿಸ್ಕೊಳ್ಳೋ ಸ್ಕೂಲ್ಗೆ ಅಂತ ಗಂಗು ಕೇಳ್ಕೊತಾ ಅವ್ರೆ. ಆದ್ರೆ ಆ ಮೇಸ್ಟ್ರು ಆ ಮಕ್ಕಳನ್ನ ಸೇರಿಸ್ಕೊಳ್ಳಲ್ಲ. ಯಾಕಂದ್ರೆ ಅದು ದೊಡ್ಡ ಸ್ಕೂಲ್, ಪ್ರೈವೇಟ್, ಲಂಚ ದೊಡ್ಡ ಮನೆ, ಇವರೆಲ್ಲ ಬಡವರು ಬರ್ತಂದವರು ದುಡ್ಡು ಕೊಡ್ತಾರ. ಆ ಸ್ಕೂಲ್ಗೆ ಆ ಹುಡುಗರ್ನ ಅವರು ಸೇರಿಸ್ಕೊಳ್ಳಲ್ಲ. ಗಂಗುನ ಎದ್ಬಿಟ್ಟು, ನೋಡಯ್ಯ ಇಂಗ್ಲಿಷ್ ಅಪ್ಪ ಇದು ನಮ್ ದೇಶ ಅಂತ ಹಿಂಗ ಆಚೆ ಹೋಯ್ತಾರೆ. ಅವಯ್ಯ ಯಾರು ಗೊತ್ತಾ, ಅದೇ ಇಂಗ್ಲಿಷ್ ಅಪ್ಪ, ಅವನೊಂದು ಇಂಟರ್ನ್ಯಾಷನಲ್ ಪ್ರಿಂಟಿಂಗ್ ಪ್ರೆಸ್, ಅವನು ಅದೇ ಪ್ರೆಸ್, ಈ ವಿಷಯನ ಹಾಕ್ತಾರೆ ಪೇಪರ್ ಅಲ್ಲಿ ಅವನು. ಒಂದಿನ ಗಂಗು ಮನೆಗೆ ಬಂದವನೆ. ಗಂಗುಮ ನೀನ್ ಮಾತಾಡಿದೆಲ್ಲ ತುಂಬಾ ಚೆನ್ನಾಗಿತ್ತು, ಅದಕ್ಕೋಸ್ಕರ ಪೇಪರ್ ಅಲ್ಲಿ ನೀನ್ ನ್ಯೂಸ್ ಹಾಕೋಣ ಅನ್ಕೊಂಡಿದೀನಿ, ಪ್ಲೀಸ್ ಒಂದು ಪೋಸ್ ಕೊಡಮ್ಮ ಅಂತ ಕೇಳ್ತಾವನೆ. ಅವ್ರು ನೋಡಿಲಿ ಎಣ್ಣೆ ಹಾಕ್ತಾವ್ರೆ ಮಟ್ಟ ಮಧ್ಯಾಹ್ನ. ಹಂಗೆ ನೈಟ್ ಆಯ್ತು. ನೋಡಿದ್ರೆ ನಮ್ ಗಂಗೂಬಾಯಿ ಫ್ರೆಂಡ್ ಒಬ್ರು ಸತ್ತೋಗವ್ರಿ. ಪಾಪ ಗಂಗೂಬಾಯಿಗೆ ಮನಸ್ಸೇ ಹೊಡೆದೋಯ್ತು. ಆದ್ರೆ ಅಲ್ಲಿರೋ ಫ್ರೆಂಡ್ ಎಲ್ಲ ನಗನಗುತ್ತಾನೆ ಆ ಅಮ್ಮನಿಗೆ ಸ್ನಾನ ಮಾಡಿಸ್ತಾವ್ರೆ. ಆ ಅಮ್ಮ ಸಾಯ್ಬೇಕಾರೆ ಒಂದು ಮಗುನು ಕೊಟ್ಬಿಟ್ಟು ಹೋಗಿದ್ದಾಳೆ, ಅದು ಹೆಣ್ಮಗು ಅಂತೆ. ಎಲ್ಲರೂ ಗುಂಪ ಕುತ್ಕೊಂಡು ಗುಳೋ ಅಂತ ಅತ್ಕೋತಾವ್ರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಇಂಗ್ಲಿಷ್ ಅಪ್ಪನು ಬಂದ. ನೋಡಮ್ಮ ನಿನ್ ಫೋಟೋ ಹೆಂಗ್ ಐತೆ ಅನ್ಬಿಟ್ಟು ಫುಲ್ಲು ಟ್ರೆಂಡಿಂಗ್ ಆಗಿದೆ ನೀನು, ಅದಕ್ಕೋಸ್ಕರ ನೀನೊಂದು ಸ್ಪೀಚ್ ಕೊಡ್ಬೇಕಂತಮ್ಮ ಬಾ ಅಂತ ಅಂಬಾಸಿಡರ್ ಕಾರಲ್ಲಿ ಇಂಗ್ಲಿಷ್ ಅಪ್ಪ ಕರ್ಕೊಂಡು ಬರ್ತಾನೆ. ಅದೊಂದು ದೊಡ್ಡ ಸ್ಟೇಜ್ ರೀ. ಅಲ್ಲೊಂದು ಆಂಕರ್ ನಮ್ ಗಂಗೂಬಾಯಿನ ಹೆಂಗ್ ಕರಿಬೇಕಂತ ಅಮ್ಮನಿಗೆ
ಗೊತ್ತಾಗ್ತಾ ಇಲ್ಲ. ಗಂಗು ಅಂದ್ರೆ ಹುಡುಗಿ, ಬಾಯಿ ಅಂದ್ರೆ ಅಣ್ಣ. ಯಾರಪ್ಪ ಇವಳು ಮಂಗಳಮುಖಿನ ಅಂತ ಯೋಚನೆ ಮಾಡ್ತಾವಳೆ. ಅಲ್ಲಿ ನೋಡಿ ಗಂಗು ಬಂದ್ರು. ಬಾಮ ತಲೆ ಕೆಡ್ಸ್ಕೊಂಬೇಡ, ನಾನೇ ಗಂಗು ಬಾಯಿ, ನೀನ್ ನಿಂತ್ಕೋ ಆ ಕಡೆ, ನಾನ್ ಮಾರಾಡ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಕ್ಲಾಪ್ಸ್ ಹೊಡಿತಾವ್ರೆ. ಇಂಗ್ಲಿಷ್ ಅಪ್ಪ ಒಂದ್ ಪೇಪರ್ ಕೊಟ್ಟಿರ್ತಾನೆ, ಇದ್ರಲ್ಲಿ ಏನ್ ಬರ್ತೀನಿ ಅದನ್ನ ಹೇಳು ಅಂತ. ಈ ಪೇಪರ್ ನೋಡ್ಕೊಂಡು ಹೇಳ್ಕೊಂಡು ನನ್ ಕೆದಲಾಗಲ್ಲ, ಬಾಯಿ ಏನ್ ಬರ್ತದ ಅದ್ ಮಾತಾಡ್ಬಿಡ್ತೀನಿ ಸುಮ್ಮನೆ ಅಂತ ಪೇಪರ್ನ ಆ ಕಡೆ ಎತ್ತಿ ಬಿಸಾಕ್ಬಿಡ್ತಾರೆ. ಹುಡುಗ ಬಾಯಿಲ ಒಂದ್ ನಿಮಿಷ ಅಂತ ಒಬ್ಬ ಹುಡುಗನ್ ಕರೀತಾರೆ. ಹಂಗೆ ಚೇರ್ ತಗೊಂಬತ್ತಾರೆ. ಚೇರ್ ಮೇಲೆ ಕುತ್ಕೊಂಡು ಆ ಮೈಕ್ ಸ್ವಲ್ಪ ಡೌನ್ ಮಾಡೋ ಅಂತ ಗಂಭೀರವಾಗಿ ಹಂಗೆ ಮಗನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಇವಾಗ ಮಾತಾಡ್ತಾರ್ರಿ. ನಮಸ್ಕಾರಪ್ಪ ಎಲ್ಲರಿಗೂ, ಅಣ್ಣ ನಿಮಗೆ, ಅಕ್ಕ ನಿಮಗೆ, ಮೈಕ್ ಹಾಕಿರೋರಿಗೆ, ಕುಂತಿರೋರಿಗೆ, ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ಸ್ಟ್ರೈಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೀನಿ. ಇಲ್ಲಿ ಇದರಲ್ಲ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲರೂ ಒಂದು ಬಿಸ್ನೆಸ್ ಮಾಡ್ತಾ ಇರ ಅಲ್ವಾ. ಅದೇ ಒಬ್ರು ಕಾರ್ಪೆಂಟರ್ ಕೆಲಸ, ಒಬ್ಬ ಈ ಕೆಲಸ, ಒಬ್ಬ ಸಾಫ್ಟ್ವೇರ್, ಆತರ ನಾವು ವೇಷ ಕೆಲಸ ಮಾಡ್ತಾ ಇದೀವಿ. ಯಾವನ್ನಾರು ಕರ್ತಿದೀವ ನಾವು ಬಾ ನಮ್ಮ ಮನೆಗೆ ಅಂತ. ನೀವೇ ತಾನೇ ಬರ್ತೀರಾ, ನೀವೇ ತಾನೇ ಹೋಗ್ತೀರಾ, ಬಂದು ಜಾಲಿಯಾಗಿ ಖುಷಿಯಾಗಿ ತಾನೇ ಹೋಗ್ತೀರಾ. ಆ ಮೇಷ್ಟ್ರಪ್ಪ ಹೇಳ್ತಾನೆ ನಾವು ಸ್ಲಮ್ ಅಲ್ಲಿ ಇದ್ದೀವಿ ಅಂತ. ಅದು ಕಾಮಾಟಿ ಪೂರಲ್ಲಿ. ಅದೇನ್ ಜಾಗ ಏನದು, ಜಾಗಕ್ಕೆ ಏನಾಯ್ತು, ನಮ್ಮ ನೋಡಿ ಯಾಕೆ ಅಳಿತೀರಾ, ನಾವು ಬಿಸ್ನೆಸ್ ಮಾಡ್ತಾ ಇರೋದು. ನಾವು ಮಾಡೋ ಬಿಸ್ನೆಸ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅಷ್ಟೇ. ನಾವು ಮಾತ್ರ ಇಲ್ಲ ಅನ್ಕೋ, ಎಲ್ಲೆಲ್ಲಿ ರೇಪ್ ಆಗುತ್ತೆ, ಎಲ್ಲೆಲ್ಲಿ ಹುಡುಗಿರನ್ನ ಚುಡಾಯಿಸ್ತಾರೆ, ಏನೇನ್ ಮಾಡ್ತಾರೆ ಗೊತ್ತಾ. ನಮ್ ಕಾಮಾಟಿ ಪೂರ ಇರೋದಕ್ಕೇನ ಇದೆಲ್ಲ ಆಯ್ತಾ ಇಲ್ಲ. ಹೇಳ್ಬೇಕಂದ್ರೆ ನಿಮಕಿನ ನಾವೇ ಗ್ರೇಟು ಅಂತ ಸಕ್ಕತ್ತಾಗಿ ಮಾತಾಡ್ತಾರೆ. ಅಲ್ಲಿ ಇನ್ನ ಬೇಜಾನ ಮಾತಾಡ್ತಾರೆ. ನನಗೆ ಸ್ವಲ್ಪ ಹಿಂದಿ ಅಲ್ಕ ಪಲ್ಕ ಗುರು, ಅಷ್ಟೊಂದು ಫುಲ್ ಬರಲ್ಲ, ಅದಕ್ಕೇನೆ ಏನ್ ಅನ್ಕೊಂಬೇಡಿ. ಹಿಂಗೆ ಗಂಗೂಬಾಯಿ ಸಕ್ಕದಾಗೆ ಸ್ಪೀಚ್ ಕೊಡ್ತಾವ್ರೆ. ಅಲ್ಲಿ ಕ್ಯಾಮ್ರಾಮ್ಯಾನ್ ಕಚ್ಕ ಅಂತ ಫೋಟೋ ಹಿಡಿತಾವನೆ. ಸಾಕಿರಪ್ಪ, ಈ ಸೌಂಡ್ ಕೇಳಕ್ಕೆ ಒಂಥರ ಆಗ್ತದೆ. ಅದು ಬಿಳಿ ಲೈಟ್, ಯಪ್ಪ ನಾವೆಲ್ಲ ರೆಡ್ ಲೈಟ್ ಅಮ್ಮ ಅಂತ ಹೇಳಿ ಜನರು ತಿರ್ಗಾ ನಗ್ತಾವ್ರೆ. ತಿರ್ಗಾ ಅವ್ರು ಫೋಟೋ ಹಿಡಿತಾವನೆ. ಒಂದ್ಸರಿ ಹೇಳ್ತೀನಿ, ತಿರ್ಗಾ ಹೇಳಲ್ಲ, ಆಮೇಲೆ ಹೋಗ್ಬಿಡ ಕಡೆ ಅಂತ ಕ್ಯಾಮ್ರಾಮ್ಯಾನ್ ಬೈತಾವ್ರೆ. ಈ ತರ ಇವರು ಪಾಯಿಂಟ್ ಆಗ್ತಾ ಅಲ್ಲಿರೋ ಕುಂತಿರೋರು, ಪ್ರೆಸ್ ಅವರು, ಜನರು ಎಲ್ಲರೂ ಹೌದು ಇವ್ಳು ಹೇಳ್ತಾ ಇರೋದು ಕರೆಕ್ಟೇನೆ ಅಂತ ಒಬ್ಬೊಬ್ರು ತಲೆ ಆಡ್ಸ್ಕೊಂಡು ಏನೋ ಬರ್ಕೊಂತ ಅವ್ರಿ ಪೇಪರ್ ಅಲ್ಲಿ. ಲಾಸ್ಟ್ ಒಬ್ರು ಕುಂತವ್ರಲ್ಲ, ಅವ್ರದೇ ಸ್ಕೂಲ್, ನಮ್ಮ ಮಕ್ಕಳನ್ನ ಕರ್ಕೊಂಡೋದೆ. ಏನ್ ಹೇಳಿದ್ರು ಗೊತ್ತಾ, ಸ್ಕೂಲ್ಗೆ ಸೇರ್ಸ್ಕೊಳ್ಳಲ್ಲ ಅಂತಾರೆ. ಇವಾಗ ಅರ್ಧ ಗಂಟೆ ಮುಂಚೆ ಎಲ್ಲಾರು ಸಮ ಅಂದ್ರು. ಹಲೋ ಸರ್ ನಮಸ್ಕಾರ, ನನ್ಗೆ ಎಲ್ಲಿ ಸಮ ಅಂದ್ರೆ ಏನಂತ ತೋರಿಸ್ತೀನಿ ನಿಮಗೆ ಅಂತ ಗಂಗೂಬಾಯಿ ಹೇಳ್ತಾವ್ರೆ. ಕಾಮಾಟಿಪುರ ಇಲ್ಲ ಅಂದ್ರೆ ಈ ಪ್ರಪಂಚನೇ ಕಾಡಾಗ್ಬಿಡುತ್ತೆ, ಈ ಊರೇ ಕಾಡಾಗ್ಬಿಡುತ್ತೆ ಅಂತ ಒಂದು ಸ್ಪೀಚ್ ಕೊಟ್ಟಿ ಮುಗಿಸ್ತಾರೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಅದೇ ಇಂಗ್ಲಿಷ್ ಅವನು ತಿರ್ಗಾ ಮನೆಗ್ ಬಂದ. ಗಂಗು ನೀನು ಮಾತಾಡಿದ್ದು ಪ್ರೆಸಿಡೆಂಟ್ ಕೇಳಿಸ್ಬಿಟ್ಟೈತಮ್ಮ, ನಿನ್ನ ಮೀಟಿಂಗ್ ಕರಿತಾವ್ರೆ ಬಾ ಅಂತ ಹೇಳಿ ಟ್ರೈನ್ ಅಲ್ಲಿ ಕರ್ಕೊಂಡೈತಾನ್ರಿ. ಅಲ್ಲಿ ನೋಡ್ರಿ ಪ್ರೆಸಿಡೆಂಟ್ ಮುಂದ್ಗಡೆ ಕುತ್ಕೊಂಡಿದ್ದಾರೆ ನಮ್ ಗಂಗೂಬಾಯಿ. ಪ್ರೆಸಿಡೆಂಟ್ ಕೇಳ್ತಾವ್ರೆ, ಹೇಳಮ್ಮ ನಿನಗೆ ಏನಮ್ಮ ಬೇಕು ಅಂತ. ಗಂಗೂಬಾಯಿ ಆಸ್ತಿ ಅಂತಸ್ತು ಏನೇನೋ ಕೇಳ್ತಾರ ಅನ್ಕೊಂಡ್ರೆ, ವೇಶ್ಯ ಕೆಲ್ಸನ ಎಲ್ಲಾ ಕೆಲ್ಸದಾರನು ಲೈಸೆನ್ಸ್ ಕೊಟ್ಟು ಮಾಡಿಸ್ಬೇಕು ಸರ್ ಅಂತ ಪ್ರೆಸಿಡೆಂಟ್ ಹತ್ರ ಕೇಳ್ತಾವ್ರಿ. ಪ್ರೆಸಿಡೆಂಟ್ ಗೆ ಇದು ಕೇಳಿದ ಶಾಕು, ಏನಮ್ಮ ಅದೆಲ್ಲ ಮಾಡಕ್ಕಾಗತ್ತಾ, ಹೆಂಗಮ್ಮ ಮಾಡಕ್ಕಾಗತ್ತೆ ಅಂತ. ನಾನು ಅನ್ಕೊಂಡಿಲ್ಲ ಸರ್ ನಿಮ್ಮನ್ನ ನೋಡ್ತೀನಿ ಅಂತ. ಇವಾಗ ಆಗಿಲ್ವಾ, ಅದೇ ತರ ಇದನ್ನು ಮಾಡಿ ಸರ್ ಅಂತ ಗಂಗೂಬಾಯಿ ಕೇಳ್ಕೊಂತ ಅವ್ರೆ. ಗಂಗೂಬಾಯಿ ಇನ್ನೊಂದು ಹೇಳ್ತಾವ್ರೆ, ಸರ್ ಈ ಪ್ರಪಂಚಕ್ಕೆ ಸಂತೋಷ ಕೊಡ್ತೀವಿ, ನಮಗೆ ಎಲ್ಲರೂ ಸಂತೋಷನೇ ಕೊಡಲ್ಲ ಸರ್, ದುಃಖನ ಕೊಡ್ತಾರೆ. ಅದು ಸ್ಕೂಲಲ್ಲಿ ಇರ್ಬೋದು, ಇಲ್ಲ ರೇಷನ್ ಅಂಗಡಿಲಿ ಇರ್ಬೋದು, ಇಲ್ಲ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಇರ್ಬೋದು, ಇಲ್ಲ ಒಂದು ಮೂವಿ ಥಿಯೇಟರ್ ಇರ್ಬೋದು, ಎಲ್ಲಿ ನೋಡಿದ್ರು ನಮ್ಮನ್ನ ಡಿ 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 ಅಂತಾರೆ. ಅದೇನಕ್ಕೆ ಸರ್ ನಮ್ಗೆ ಬೇಕಾದನ್ನ. ಅದೇ ನೀವು ಇದು ಒಂದು ಆಧಾರಿತ ಕೆಲಸ ಅಂತ ಮಾಡ್ಬಿಟ್ರೆ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಲ್ಲ, ನಮಗೂ ರಜಾ ಕೊಡಿ, ಗೌರ್ಮೆಂಟ್ ಹಾಲಿಡೇಸ್ ಕೊಡಿ, ನಮ್ ಜನರನ್ನ ಎಲ್ಲಾರ ತರ ನೋಡಿ ಸರ್ ಅಂತ ಕೇಳ್ಕೊಂತ ಅವ್ರೆ ಗಂಗೂಬಾಯಿ. ಪ್ರೆಸಿಡೆಂಟ್ ಸರಿನಮ್ಮ ನಿನ್ ಬಗ್ಗೆ ಮಾತಾಡ್ತೀನಿ, ಆದ್ರೆ ನೀನು ಎಲ್ಲಾರ ಮನಸ್ಸಲ್ಲೂ ಹೋಗಂಗಿದ್ಯಾ ಅಂತ ಪ್ರೆಸಿಡೆಂಟ್ ಹೇಳ್ತಾವ್ರೆ. ಸರ್ ಸದ್ಯಕ್ಕೆ ನಮ್ ಕಾಮಾಟಿಪುರದಲ್ಲಿ 4,000 ಜನ ಇದ್ದಾರೆ, ಅವ್ರ ಮನಸ್ಸಲ್ಲಿ ನಾನಿದ್ರೆ ಸಾಕು ಸರ್ ಅಂತೇಳಿ ಹಂಗೆ ಆಚೆ ಬರ್ತಾರೆ. ಇನ್ನ ಕೇಳಬೇಕು, ಪ್ರೆಸಿಡೆಂಟ್ ಗಂಟ ಒಂದು ವೇಷೆ ಹೋಗಿ ಅಂದ್ರೆ ಆ ಏರಿಯಾಗೆ ಎಷ್ಟು ಖುಷಿಯಾಗಿರುತ್ತೆ. ಅಲ್ಲಿ ನೋಡಿ ಊರಲ್ಲಿ ಎಲ್ಲರೂ ಆಡಂಬರ ಮಾಡ್ತಾವ್ರೆ, ಗಂಗೂಬಾಯಿನ ತಲೆ ಮೇಲೆ ಇಟ್ಟು ಕೊಂಡಾಡ್ತಾವ್ರೆ, ಪೇಪರ್ ಹೂವ ಆಗ್ತಾವ್ರೆ. ಗಂಗೂಬಾಯಿ ಹಂಗೆ ನೋಡ್ತಾವ್ರೆ. ಹುಡುಗ ನಮಸ್ಕಾರ ಅಂತಾನೆ, ಅವ್ನ ಕೈ ಎತ್ತಿ ಹಂಗೆ ಮುಗಿತಾವ್ರೆ. ಆಮೇಲೆ ರಜಿಯಾನು ಅಷ್ಟೇ, ರಜಿಯಾನು ಗಂಗು ನೋಡಿ ನಮಸ್ಕಾರ ಆಗ್ತಾರ್ರಿ. ಯಾಕಂದ್ರೆ ರಜಿಯಾಗೂ ಅಷ್ಟು ಖುಷಿ. ಗಂಗೂಬಾಯಿ ಫಿಲಿಂ ಸ್ಟಾರ್ ಆಗೋಣ ಅನ್ಕೊಂಡಿದ್ರು ಪಾಪ ಮನಸ್ಸಲ್ಲಿ, ಇವಾಗ ಜನರ ಮನಸ್ಸಿಗೆ ಸ್ಟಾರ್ ಆಗ್ಬಿಟ್ರು. ಹಂಗೆ ಈ ಮೂವಿನ ತೋರಿಸ್ತಾರೆ. ಇಂಗ್ಲಿಷ್ ಅವನು ಬಂದ, ಬಾಳ ಮೇಲೆ ಅಂತ ಹೇಳಿತಾರೆ. ಈಗ ಇಂಗ್ಲಿಷ್ ಅವನು ಮೇಡೆ ಬಂದ, ಇಂಗ್ಲಿಷ್ ಅವನ ತಲೆ ಮೇಲೆ ಹಂಗೆ ಒಂದು ಮುತ್ ಕೊಡ್ತಾರೆ, ಒಂದು ನಮಸ್ಕಾರ ಆಗ್ತಾರೆ. ಹಂಗೆ ಈ ಸೂಪರ್ ಆಗಿರೋ ಮೂವಿನ ಮುಗಿಸ್ತಾರೆ. ಅಲ್ಲಿ ಸ್ಕೂಲ್ ಮಕ್ಕಳನ್ನು ಮುತ್ ಕೊಡ್ತಾವ್ರೆ. ಯಾಕಂದ್ರೆ ಇವಾಗ ಸ್ಕೂಲ್ಗೂ ಸೇರ್ಸ್ಕೊಂಡಿದ್ದಾರೆ ಮಕ್ಕಳನ್ನೆಲ್ಲ. ಹಂಗೆ ಬ್ಯಾಂಡ್ ಗಿಂಡ್ ಎಲ್ಲ ಹೊಡ್ಕೊಂಡು ಜೋರಾಗಿ ಹೋಯ್ತಾವ್ರೆ. ಎಲ್ಲಾ ಹುಡುಗಿರನು ವೈಟ್ ಡ್ರೆಸ್ ಹಾಕೊಂಡು ಹೋಯ್ತಾರೆ. ಇವಾಗ ಹಂಗೆ ಈ ಮೂವಿನ ಮುಗಿಸ್ತಾರೆ. ಆಕ್ಚುಲಿ ಇದೊಂದು ರಿಯಲ್ ಸ್ಟೋರಿ. ಎಷ್ಟು ಕಷ್ಟ ಬಿದ್ರಲ್ಲ ಅವರು, ಅವ್ರಿಗೊಂದು ನಮಸ್ಕಾರ ನಮ್ಮ ಕಡೆಯಿಂದ, ನಿಮ್ ಕಡೆಯಿಂದ, ಎಲ್ಲಾ ಕಡೆಯಿಂದ ಅಂತ ಹೇಳ್ತಾ ಬಾಯ್.